ವಾರಾಹಿ ವ್ಯೂ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಪದ್ಮವಿಭೂಷಣ್ ಶ್ರೀ ಚಿರಂಜೀವಿ ರವರ ಅಣತಿ ಮೇರೆಗೆ 50 ನೀಟ್ ಮತ್ತು ಜೆಇಇ ಅಧ್ಯಯನ ಪುಸ್ತಕಗಳನ್ನು ಚಿಂತಾಮಣಿ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಅಖಿಲ ಭಾರತ ಚಿರಂಜೀವಿ ಯುವತ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಸತ್ಯನಾರಾಯಣ್ ಮಹೇಶ್ ರವರು ನೀಡಿ ಮಾತನಾಡಿದರು. ಹೌದು, ಶ್ರೀ ಕೆಂಪೇಗೌಡ ಜಯಂತಿ ಪ್ರಯುಕ್ತ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಚಿಂತಾಮಣಿಯಲ್ಲಿ ಏನೇ ಮಾಡಿದರೂ ಮಾದರಿಯಾಗುತ್ತಿದೆ ಎಂದು ತಿಳಿಸಿದರು. ಲಕ್ಷಾಂತರ ಜನರಿಗೆ ಸಮಾಜ ಸೇವೆಯ ಸ್ಫೂರ್ತಿಯನ್ನು ನೀಡಿದೆ. ಮೊದಲಿಗೆ ಚಿರಂಜೀವಿ ಟ್ರಸ್ಟ್ ಹೆಸರಲ್ಲಿ ರಕ್ತದಾನ ಕಾರ್ಯಕ್ರಮವು ಕೈಗೊಂಡಿವೆ. ಅದು ರಾಜ್ಯಾದ್ಯಂತ ಮೆಚ್ಚುಗೆ ವ್ಯಕ್ತವಾಗಿ ಸಾವಿರಾರು ಪ್ರಾಣಗಳನ್ನು ಉಳಿಸಲು ನೆರವಾಯಿತು. ಮತ್ತೆ ಅದೇ ರೀತಿ ನೇತ್ರದಾನ ಅಭಿಯಾನವು ಶುರು ಮಾಡಿದ್ವಿ. ಅದರಿಂದ ಎಷ್ಟೋ ಜನ ಅಂಧರಿಗೆ ಕಣ್ಣು ಬಂದಿದೆ. ಕೊರೋನಾ ಟೈಮ್ನಲ್ಲಿ ಸಾವಿರಾರು ಪ್ರಾಣ ಆಕ್ಸಿಜನ್ ಇಲ್ಲದೆ ಸಾವು ಆಗುತ್ತಿತ್ತು. ಆಗ ಆಕ್ಸಿಜನ್ ಕೊಡೋ ಸೇವೆ ಆರಂಭಿಸಿದ್ವಿ. ಅದು ಎಷ್ಟೋ ಪ್ರಾಣಗಳನ್ನು ಉಳಿಸಿತು. ಅದೇ ರೀತಿ ನಾನು ಚಿರಂಜೀವಿರವರು ಒಂದು ಮೀಟಿಂಗ್ನಲ್ಲಿ ಮಾತನಾಡುತ್ತಿದ್ದಾಗ ಎಲ್ಲ ಸರಿಯಿದೆ, ದೇಶವನ್ನು ರೂಪಿಸುವ ಯುವ ವಿದ್ಯಾರ್ಥಿಗಳಿಗೆ ಏನಾದರೂ ಸೇವೆ ಮಾಡಬೇಕು ಅಂದಿದ್ದರು. ಈಗ ಈ ಕಾಲೇಜಿನ ಲೆಕ್ಚರರ್ಗಳಾದ ಅರುಣ್ ನಾಯ್ಡು ಅವರ ಮುಖಾಂತರ ಈ ಸೇವೆ ಮಾಡಲು ಅವಕಾಶ ಬಂದಿದೆ ಎಂದರು. ಇದೇ ರೀತಿ ಮುಂದುವರೆದು ಎಲ್ಲ ಕ್ಷೇತ್ರಗಳಲ್ಲಿ ಮೆಗಾ ಫ್ಯಾನ್ಸ್ ಅಸೋಸಿಯೇಷನ್ ಕಡೆಯಿಂದ ಸೇವಾ ಕಾರ್ಯ ಮುಂದುವರಿಯುವುದು ಎಂದು ತಿಳಿಸಿದರು. ಈ ಸಮಯದಲ್ಲಿ ಚಿಂತಾಮಣಿ ಮೆಗಾ ಫ್ಯಾಮಿಲಿ ಫ್ಯಾನ್ಸ್ ಕ್ಲಬ್ನ ಸುನಿಲ್ PV, ಅಮರ್, ಪ್ರದೀಪ್, ಶೇಖರ್ ಬಾಬು, ಹರೀಶ್, ಆಟೋ ಮಧು, ದೇವರಾಜ್, ಮುರಳಿ, ಕುಮಾರ್, ಗಣೇಶ್ ಮುಂತಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮೆಗಾ ಫ್ಯಾಮಿಲಿ ಕಡೆಯಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚಿಂತಾಮಣಿ ಪ್ರಾಂಶುಪಾಲರಿಗೆ ಹಾಗೂ ಬೋಧಕ ವೃಂದದವರಿಗೆ ಧನ್ಯವಾದಗಳನ್ನು ತಿಳಿಸಿದರು. ತಮ್ಮ ಕಾಲೇಜಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಅಂದ್ರೆ ಈ ಒಂದು ಕಾಲೇಜಿನ ಲೆಕ್ಚರರ್ ಆದ ಅರುಣ್ ಸುಮಾರು ವರ್ಷಗಳಿಂದ ನಾವೆಲ್ಲ ಜೊತೆಯಲ್ಲಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೇವೆ. ಈ ಸಮಾಜಮುಖಿ ಕೆಲಸಗಳು ಮಾಡ್ಕೊಂಡು ಬರ್ಬೇಕಂದ್ರೆ ಮೊನ್ನೆ ಅವರು ಹೇಳ್ತಾ ಇದ್ರು, ಈ ಒಂದು ಕಾಲೇಜಲ್ಲಿ ಬಡ ವಿದ್ಯಾರ್ಥಿಗಳು ಜಾಸ್ತಿ ಇದ್ದಾರೆ. ನೀಟ್ ಎಕ್ಸಾಮ್ ಅನ್ನ ತಗೊಳ್ಬೇಕಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪುಸ್ತಕಗಳು ಸಿಗ್ತಾ ಇಲ್ಲ. ಅದು ತುಂಬಾ ಕಾಸ್ಟ್ಲಿ ಆಗುತ್ತೆ. ಹಾಗಾಗಿ ಅದನ್ನ ಒದಗಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಅರುಣ್ ನಾಯ್ಡು ನನಗೆ ಕೇಳಿದ್ರು. ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಅವರು ಕೇಳಿರ್ತಕ್ಕಂಥ ಸಂದರ್ಭ ಮತ್ತು ಮೊನ್ನೆ ಉಗಾದಿ ದಿನ ಚಿರಂಜೀವಿ ಅವರು ಏನಿದ್ದಾರೆ ನಟರು, ನಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಅವರು ಸುಮಾರು 3-4 ದಶಕಗಳಿಂದ ರಕ್ತದಾನ ಮತ್ತು ನೇತ್ರದಾನ ಮಾಡ್ಕೊಂಡು ಹೋಗ್ತಾ ಇದ್ರು. ಅದೇ ರೀತಿ ಪರಿಸರ ಮತ್ತು ಕೋವಿಡ್ ಸಂದರ್ಭದಲ್ಲಿ ಆಕ್ಸಿಜನ್ ಕಾರ್ಯಕ್ರಮಗಳು, ಆಕ್ಸಿಜನ್ ಸಿಲಿಂಡರ್ಸ್ ಕೊಡೋ ರೀತಿಯಲ್ಲಿ ಸಾವಿರಾರು ಪ್ರಾಣಗಳು ಉಳಿಸಿದ್ದಾರೆ ಅಂತ ಹೇಳಿದಂತಪ್ಪ. ಅವರು ಮೊನ್ನೆ ಉಗಾದಿ ದಿನ ಒಂದು ತಮ್ಮ ಹೊಸ ಒಂದು ಏನಂತಾರೆ ಅದನ್ನ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಾನು ಸಹ ಏನಾದರೂ ಒಂದು ಕೊಡುಗೆ ಕೊಡಬೇಕು, ಯಾರು ಸರ್ಕಾರಿ ಕಾಲೇಜುಗಳಲ್ಲಿ ಅಥವಾ ಬಡ ವಿದ್ಯಾರ್ಥಿಗಳು ಯಾರಿರ್ತಾರೋ ಅವರಿಗೆ ನಾನು ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ವರ್ಷದಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮ ಸೇವಾ ಮನೋಭಾವನೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವರು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆನೆ ಇವತ್ತು ನಮ್ಗೆ ಈ ಒಂದು ಪುಸ್ತಕಗಳನ್ನ ಒದಗಿಸುವಂತ ಕೆಲಸ, ನಮ್ಗೆ ಒಂದು ಕಾರ್ಯ ಮಾಡೋದಕ್ಕೆ ನಮ್ಗೊಂದು ಅವಕಾಶ ಸಿಕ್ತು. ಈ ಅವಕಾಶ ಅಂದ್ರೆ ರಕ್ತದಾನ ಪ್ರಾರಂಭ ಮಾಡಿದಾಗಲೂ ಸಹ ಹೈದರಾಬಾದ್ಗಿಂತ ಮೊದಲು ನಾವೇ ಪ್ರಾರಂಭ ಮಾಡಿದ್ವಿ. ನೇತ್ರದಾನ ನಾವೇ ಇಲ್ಲಿ ಪ್ರಾರಂಭ ಮಾಡಿದ್ವಿ ಅವ್ರು ಮಾಡೋದಕ್ಕಿಂತ ಮುಂಚೆ. ಅದೇ ರೀತಿ ಆಕ್ಸಿಜನ್ ಸಿಲಿಂಡರ್ಸ್ ಅವರು ಮಾಡೋದಕ್ಕಿಂತ ಮುಂಚೆ ನಾವಿಲ್ಲಿ ಪ್ರಾರಂಭ ಮಾಡಿದ್ವಿ. ಇದನ್ನ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಾವು ಇನ್ನೂ ಕಾರ್ಯಕ್ರಮ ಮಾಡಬೇಕು ಅಂತ ಅನೌನ್ಸ್ ಮಾಡಿದ್ರು. ಆದ್ರೆ ಇವತ್ತು ಆ ಕಾರ್ಯಕ್ರಮ ಅವ್ರಿಗಿಂತ ಮುಂಚೆ ನಾವು ಅವ್ರ ಹೆಸರಿನಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೀವಿ ಅಂದ್ರೆ ನಿಜವಾಗ್ಲೂ ಸಹ ಅವ್ರಿಗೂ ಖುಷಿ ತರುತ್ತೆ. ಇಂತಹ ಸಂದರ್ಭ ಒದಗಿಸಿಕೊಟ್ಟಂತ ಅರುಣ್ ನಾಯ್ಡು ಅವರಿಗೆ ನಾನು ಮತ್ತೆ ಧನ್ಯವಾದಗಳು ಹೇಳ್ತೀನಿ. ಮತ್ತು ಕಾಲೇಜಿನ ಪ್ರಾಂಶುಪಾಲರು ಮತ್ತು ಎಲ್ಲ ಸಿಬ್ಬಂದಿಯವರಿಗೆ ಹೇಳ್ತೀನಿ. ಮತ್ತೊಮ್ಮೆ ಇಲ್ಲಿರ್ತಕ್ಕಂಥವ್ರಿಗೆ ದಯವಿಟ್ಟು ವಿದ್ಯಾರ್ಥಿನಿಯರೇನಿದ್ದೀರಾ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೀವು ಪರಸ್ಪರ ಮಾತಾಡ್ತಾನೆ ಇರಿ. ಆದ್ರೆ ಈ ಒಂದು ಮಾತನ್ನು ಮಾತ್ರ ದಯವಿಟ್ಟು ಪ್ರತಿಯೊಬ್ಬರು ಕೇಳಿಸ್ಕೊಳ್ಳಿ. ಇವತ್ತು ನೀವು ಏನು ನಿಮ್ಮ ವಯಸ್ಸಿದೆಯೋ ಈ ವಯಸ್ಸು ಚಂಚಲ. ಈ ವಯಸ್ಸಿನಲ್ಲಿರ್ತಕ್ಕಂತಹ ಎಲ್ಲ ಯಾರ ವಿದ್ಯಾರ್ಥಿಗಳಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಆ ವಯಸ್ಸಿರ್ತಕ್ಕಂಥದ್ದು ಚಂಚಲ. ಈ
ಸಂದರ್ಭದಲ್ಲಿ ನೀವು ಎಷ್ಟು ವಿದ್ಯೆ ಬಗ್ಗೆ ಗಮನ ಕೊಡ್ತೀರೋ, ಈ ಸಂದರ್ಭದಲ್ಲಿ ಫಸ್ಟ್ PUC ಮತ್ತು ಸೆಕೆಂಡ್ PUC ಯಲ್ಲಿ ನೀವು ಎಷ್ಟು ವಿದ್ಯೆ ಬಗ್ಗೆ ಶ್ರದ್ಧೆ ಕೊಡ್ತೀರೋ, ಮುಂದಿನ ನಿಮ್ಮ ಜೀವನಗಳು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಬೇರೆ ಇವತ್ತಿರ್ತಕ್ಕಂತಹ ವೆಸ್ಟರ್ನ್ ಕಲ್ಚರ್ ಬಗ್ಗೆ ತಮ್ಮ ಗಮನ ಹೋಗಿಲ್ಲ. ಸಿನಿಮಾಗಳಲ್ಲಿರ್ತಕ್ಕಂತಹ ಅನೇಕ ವಿಚಾರಗಳನ್ನ, ಕೆಟ್ಟ ವಿಚಾರಗಳನ್ನ ಪಕ್ಕಕ್ಕಿಟ್ಟು ಹೊಸ ರೀತಿ ಅಂದ್ರೆ ಇವತ್ತು ದೇಶವನ್ನ ಕಟ್ಟುವಂಥದ್ದು, ಸಮಾಜವನ್ನು ಕಟ್ಟುವಂಥದ್ದು, ಈ ರೀತಿ ಅಂದ್ರೆ ನಮ್ಮನ್ನ ನಾವು ರೂಪಿಸ್ಕೊಳ್ಬೇಕು. ನಾವು ವಿದ್ಯಾರ್ಥಿನಿಯಾಗಿ ನಾವೇನು ವಿದ್ಯಾರ್ಥಿಗಳಿಗಿಂತ ನಾವು ಹಿಂದೆ ಹಂಗೇನಿಲ್ಲ. ಓದಲ್ಲಿ ವಿದ್ಯಾರ್ಥಿನಿಗಳು ಎಲ್ಲರೂ ಸಹ ಮುಂದೆ ಇದ್ದೀರಾ. ಆದ್ರೆ ಇವತ್ತು ನಮಗೆ ನಾನು ಮನವಿ ಮಾಡೋದಿಷ್ಟೇ ಅಥವಾ ಸಜೆಷನ್ ಕೊಡೋದಿಷ್ಟೇ, ನಿಮ್ದು ಯಾವುದೇ ಕಾರಣಕ್ಕೂ ಸಹ ಸೆಕೆಂಡ್ PUC ಆಗೋ ತನಕ ತಮ್ಮ ಮನಸ್ಸನ್ನ ಬೇರೆ ಕಡೆ ಡೈವರ್ಟ್ ಮಾಡಿದಿರ, ವಿದ್ಯೆ ಮೇಲೆನೆ ಕಾನ್ಸಂಟ್ರೇಷನ್ ಮಾಡಿ ಈ ಒಂದು ದೇಶದ ಒಂದು ಒಳ್ಳೆಯ ಬುನಾದಿಯಾಗಿ ಬೆಳಿಬೇಕಂದ್ರೆ ನಿಮ್ಮಂತ ವಿದ್ಯಾರ್ಥಿನಿಗಳು ಸಹ ಆ ಒಂದು ಬುನಾದಿಯಲ್ಲಿ ಒಬ್ಬರಾಗಬೇಕು